ನಾಳೆ ನಾಡಿನಾದ್ಯಂತ ನಾಗರ ಪಂಚಮಿ ಹಬ್ಬದ ಸಂಭ್ರಮ ಕಳೆಗಟ್ಟಲಿದೆ. ಅದರಲ್ಲೂ ನಮ್ಮ ಹೊನ್ನಾವರದಲ್ಲಿರುವ ಪುರಾಣ ಪ್ರಸಿದ್ಧ ಮೊಗ್ವಾದಲ್ಲಿರುವ ಸುಬ್ರಹ್ಮಣ್ಯನ ಕ್ಷೇತ್ರಕ್ಕೆ ಸಾಗರೋಪಾದಿಯಲ್ಲಿ ಭಕ್ತರ ದಂಡೆ ಹರಿದು ಬರಲಿದೆ. ನಾಗರ ಪಂಚಮಿಗೆ ಶ್ರೀ ಕ್ಷೇತ್ರ ಯಾವೆಲ್ಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸುಬ್ರಹ್ಮಣ್ಯ ಕ್ಷೇತ್ರವೆಂದ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ನಮ್ಮ ಗಮನ ಹರಿಯುತ್ತೆ. ಆದರೆ ಆ ಕ್ಷೇತ್ರಕ್ಕಿಂತ ಪುರಾತನವಾದ ಅದರಷ್ಟೇ ಶಕ್ತಿಶಾಲಿಯಾದ ಸುಬ್ರಹ್ಮಣ್ಯ ಕ್ಷೇತ್ರ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮುಗ್ವಾ ಗ್ರಾಮದಲ್ಲಿದೆ. ಹೌದು, ಮುಗ್ವಾ ಸುಬ್ರಹ್ಮಣ್ಯ ದೇವಸ್ಥಾನ ಪ್ರಸಿದ್ಧ ನಾಗಕ್ಷೇತ್ರಗಳಲ್ಲೊಂದು. ಹೀಗಾಗಿ ನಾಗರ ಪಂಚಮಿಗೆ ಈ ಕ್ಷೇತ್ರಕ್ಕೆ ಜನಸಾಗರವೇ ಹರಿದು ಬರುತ್ತದೆ. ಇಲ್ಲಿ ನಾಗರ ಕಲ್ಲಿಗೆ ನೈವೇದ್ಯ ನೀಡಿ ಹಾಲಿನ ಅಭಿಷೇಕ ಮಾಡಿ ಇಡಿಯಾದ ಬಾಳೆಗೊನೆ, ಅಡಿಕೆ, ಹಿಂಗಾರ, ತೆಂಗಿನಕಾಯಿಗಳನ್ನ ನೈವೇದ್ಯವಾಗಿ ಅರ್ಪಿಸಿ ಭಕ್ತರು ತಮ್ಮ ಸಂಕಷ್ಟಗಳನ್ನ ಅರಿಕೆ ಮಾಡಿಕೊಳ್ಳುತ್ತಾರೆ. ನಾಗರ ಹಾವಿನ ದೋಷಗಳ ಪರಿಹಾರಕ್ಕೆ ಈ ಕ್ಷೇತ್ರಕ್ಕೆ ಬಂದು ಹರಕೆ ಕಟ್ಟಿಕೊಂಡರೆ ಪರಿಹಾರ ದೊರೆಯುತ್ತದೆ. ಹಾವಿನ ದೋಷ ದೂರವಾಗುತ್ತದೆ ಎಂಬ ಪ್ರತೀತಿ ಮೊದಲಿನಿಂದಲೂ ಇದೆ. ವಿಶೇಷ ಅಂದ್ರೆ ಇಲ್ಲಿರುವ ನಾಗಬನದಲ್ಲಿ ಸಾವಿರಾರು ನಾಗರ ಕಲ್ಲುಗಳಿವೆ. ಇಲ್ಲಿರುವ ನಾಗಬನದಲ್ಲಿ ವೈದಿಕರಿಂದ ವಿಶೇಷ ಪೂಜೆಗಳು ನಡೆಯಲಿದೆ. ಭಕ್ತರು ಕೂಡ ಇಲ್ಲಿಗೆ ಆಗಮಿಸಿ ನಾಗನಿಗೆ ಕ್ಷೀರಾಭಿಷೇಕ ಸೇರಿದಂತೆ ವಿಶೇಷ ಸೇವೆಗಳನ್ನ ಸಲ್ಲಿಸಲಿದ್ದಾರೆ. ನಾಗರ ಪಂಚಮಿ ದಿವಸ ಸರಿಸುಮಾರು ಬೆಳಿಗ್ಗೆ 6 ಗಂಟೆಯಿಂದ ಭಕ್ತರು ಬರಲಿಕ್ಕೆ ಪ್ರಾರಂಭ ಮಾಡಿದರೆ ಮಧ್ಯಾಹ್ನ ಸುಮಾರು ಮಹಾಮಂಗಳಾರತಿವರೆಗೆ ಅಂದರೆ ಸುಮಾರು 2 ಗಂಟೆವರೆಗೆ ತುಂಬ ರಶ್ ಇರ್ತದೆ.
ಸಂಜೆವರೆಗೂ ಕೂಡ ಭಕ್ತರು ಬರ್ತಾರೆ. ಸುಮಾರು 25ರಿಂದ 30 ಸಾವಿರದವರೆಗೆ ನಾಳೆ ದಿವಸ ಭಕ್ತಾದಿಗಳು ಶ್ರೀದೇವರನ್ನು ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಿಗಳನ್ನಾಗಿ ಬೇಡ್ಕೊಳ್ತಾರೆ. ಸಕಲರ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಸುಬ್ರಹ್ಮಣ್ಯ ನಾಳೆನೇ ದಿವಸ ಅಂದರೆ ನಾಗರ ಪಂಚಮಿಯ ದಿವಸ ಬಂದು ಕೇಳಿಕೊಂಡ್ರೆ ತಮ್ಮ ಎಲ್ಲ ಇಷ್ಟಾರ್ಥಗಳು, ಮನಸ್ಸಂಕಲ್ಪಗಳು, ಕೌಟುಂಬಿಕ ಸಮಸ್ಯೆಗಳು ದೂರ ಆಗ್ತವೆ ಅನ್ನುವಂಥದ್ದು ಭಕ್ತರ ಒಂದು ನಂಬಿಕೆ. ಇನ್ನು ಅನೇಕ ಜನ ನಾಳೆನೇ ದಿವಸ ಬಂದು ಸತ್ಸಂತಾನಕ್ಕಾಗಿಯೋ, ಕೌಟುಂಬಿಕ ಸಮಸ್ಯೆಗಳಿಗಾಗಿಯೋ, ಜಾತಕ ದೋಷಗಳಿಗಾಗಿಯೋ, ಇನ್ನು ಅನೇಕ ಕಾರಣಗಳಿಗೆ ನಾಗರ ಪ್ರತಿಷ್ಠೆಯ ಹರಕೆಯನ್ನು ಕೂಡ ಹೊರ್ತಾರೆ. ಹಾಗೆ ಅದನ್ನು ಮುಂದಿನ ದಿನಗಳಲ್ಲಿ ನಾಗರ ಪ್ರತಿಷ್ಠೆಯನ್ನು ಮಾಡಿ ಆ ಹರಕೆಯನ್ನು ಸಲ್ಲಿಸ್ತಾರೆ. ಈ ರೀತಿಯಾಗಿ ಇದು ಅನುಚಾನವಾಗಿ ನಾಗರ ಪಂಚಮಿ ಹಬ್ಬ ನಮ್ಮಲ್ಲಿ ನಡ್ಕೊಂಡು ಬಂದಿದೆ. ಈ ನಾಗರ ಪಂಚಮಿ ಹಬ್ಬದ ದಿವಸ ಭಕ್ತಾದಿಗಳು ಬಂದು ಶ್ರೀದೇವರಲ್ಲಿ ಅನೇಕ ವಿಷಯಗಳನ್ನು ಹರಕೆಗಳನ್ನು ಅಥವಾ ಮನಸ್ಸಿನಲ್ಲಿರ್ತಕ್ಕಂಥ ತಮ್ಮ ಅಭಿಷ್ಟಗಳನ್ನು ಹೇಳ್ಕೊಳ್ತಾರೆ. ಹಿಂದೂಗಳಲ್ಲದೆ ಕೂಡ ಅನ್ಯ ಧರ್ಮಿಗಳು ಕೂಡ ನಾಗರ ಪಂಚಮಿ ದಿವಸ ಹರಕೆಯನ್ನು ಸಲ್ಲಿಸಲಿಕ್ಕೆ ಅಥವಾ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ. ಇದು ಎಲ್ಲ ಜಾತಿ, ಎಲ್ಲ ಧರ್ಮದವರು ಕೂಡ ನಡ್ಕೊಳ್ಳುವಂತಹ ಕ್ಷೇತ್ರ. ಅದೇ ಇಲ್ಲಿಯ ವಿಶೇಷ. ನಾಗರ ಪಂಚಮಿ ನಿಮಿತ್ತ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿದೆ. ಸಾಗರೋಪಾದಿಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ನಾಗನಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ. ತಮ್ಮ ಮನದಾಳದ ಬಯಕೆಯನ್ನು ಸುಬ್ರಹ್ಮಣ್ಯನ ಮುಂದೆ ನಿವೇದನೆ ಮಾಡಿಕೊಳ್ತಾರೆ. ಹೀಗಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಭಕ್ತರಿಗೆ ಅನುಕೂಲವಾದ ವ್ಯವಸ್ಥೆ ಮಾಡಿಕೊಂಡಿದೆ. ಒಟ್ಟಿನಲ್ಲಿ ನಾಗರ ಪಂಚಮಿ ನಿಮಿತ್ತ ಜಿಲ್ಲೆ ಹೊರ ಜಿಲ್ಲೆಗಳಿಂದಲೂ ಭಕ್ತರು ಆಗಮಿಸಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಪೂಜೆ ಸಲ್ಲಿಸಲಿದ್ದಾರೆ. ಹೀಗಾಗಿ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ನಾಳೆ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಜನಸಾಗರದಿಂದ ಕೂಡಿರಲಿದೆ. ವೀರೇಶ್ ಜೊತೆಗೆ ರಾಜೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.